ಹೆಚ್ಚಿನ ಕಷ್ಟಪಟ್ಟಲ್ಲಿ ಮೊದಲ ಈ ಒಂದು ಕುಟುಂಬ ಬಾಡಬಾರ್ದು नाको चरे कर दीजिए। ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಒಂದ್ ಫ್ಯಾಮಿಲಿ ಜೊತೆಗೆ ಎಲ್ಲಾ ಕುಟುಂಬನೇ ಸೇರಿದ್ರೆ ಎಷ್ಟೆಲ್ಲ ಮೋಜು ಮಸ್ತಿ ಹಾಗೂ ನಗುವಿನ ವಾತಾವರಣ ಹೇಗ್ ತುಂಬಿರುತ್ತೆ ಅಂತ ಇಲ್ಲಿ ನೀವು ನೋಡ್ಬೋದು. ನಮ್ ತುಳುನಾಡಲ್ಲಿ ಎಲ್ಲಾ ಕುಟುಂಬದವ್ರು ಸೇರ್ಕೊಂಡು ವರ್ಷಕ್ಕೊಂದ್ಸಲ ಭೂತಾರಾಧನೆನ ಮಾಡ್ತಾರೆ. ಇವತ್ತಿಲ್ಲಿ ನಮ್ಮಪ್ಪನ ಫ್ಯಾಮಿಲಿಲಿ ಕುಟುಂಬದವರೆಲ್ಲ ಸೇರ್ಕೊಂಡು ದೈವಗಳಿಗೆ ಅಗಿಲು ಸೇವೆನ ಕೊಡ್ತಾ ಇದ್ದಾರೆ. ನಮ್ ತುಳುನಾಡಲ್ಲಿರೋರ್ಗಂತೂ ದೈವಗಳೇ ಫಸ್ಟ್, ಅದಾದ್ಮೇಲೆ ದೇವ್ರು. ಅದಕ್ಕೋಸ್ಕರನೇ ದೈವ ದೇವ್ರು ಅಂತ ಹೇಳ್ತಾರೆ. ಹಿರಿಯರಿಂದ ನಡ್ಕೊಂಡ್ ಬಂದಿರೋ ಸಂಪ್ರದಾಯ ಎಲ್ಲರನ್ನು ಒಂದ್ಸಲ ಸೇರೋ ಹಾಗೆ ಮಾಡುತ್ತೆ. ಬರೀ ಮದುವೆ ಮುಂಜಿಗಳಲ್ಲಿ ಎಲ್ಲಾ ಕುಟುಂಬ ಸೇರೋದಲ್ದೆ ಇದೊಂದು ಫಂಕ್ಷನ್ ಅಲ್ಲೂ ಎಲ್ಲರೂ ಜೊತೆಗೆ ಕೂಡ್ತೀವಿ. ಕೋಳಿ ಹರಕೆ ಎಲ್ಲ ಕೊಟ್ಟಾದ್ಮೇಲೆ ಒಬ್ಬೊಬ್ರು ಒಂದೊಂದ್ ಕೆಲ್ಸನ ಅಂತ ಹಿಡಿದ್ಬಿಟ್ಟು ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೆಂಗಸರಿಂದ ಹಿಡಿದು ಗಂಡಸರು ಮಕ್ಕಳು ಎಲ್ಲರೂ ಇಂಟ್ರೆಸ್ಟ್ ಆಗಿ ಒಂದೊಂದ್ ಕೆಲ್ಸನ ಮಾಡ್ತಾರೆ. ನಮ್ಮಪ್ಪನ ಫ್ಯಾಮಿಲಿಲಿರೋರಂತೂ ಕಾಣಕ್ ಸಿಗೋದು ಇದೊಂದು ಫಂಕ್ಷನ್ ಅಲ್ಲಿ ಮಾತ್ರ. ಯಾಕಂದ್ರೆ ಅವ್ರವ್ರ ಕೆಲ್ಸದಲ್ಲಿ ಬ್ಯುಸಿ ಆಗಿರ್ತಾರೆ. ಇಲ್ಲಿ ಒಬ್ರು ಈರುಳ್ಳಿ ಹೆಚ್ಚಿಕೊಟ್ರೆ, ಒಬ್ರು ಬೆಳ್ಳುಳ್ಳಿ ಸುಳ್ಕೊಟ್ರೆ, ಇನ್ ಕೆಲವರು ಅಕ್ಕಿ ರುಬ್ಬೋದು, ದೋಸೆ ಮಾಡೋದು, ರೊಟ್ಟಿ ಮಾಡೋದು, ಈ ತರ ಒಂದೊಂದ್ ಕೆಲ್ಸನ ಒಬ್ಬೊಬ್ರು ತೊಡಗಿಸ್ಕೋತಾರೆ. ದೈವ ದೇವರಿಗೆ ಎಡೆ ಇಡ್ಬೇಕಾದ್ರೆ ಈ ದೋಸೆ ಮತ್ತೆ ರೊಟ್ಟಿನ ನಾವು ಒಲೆಲೆ ಮಾಡ್ಬೇಕು. ಆಮೇಲೆ ಹಲಸಿನ ಹಣ್ಣಿನ ಕಡುಬು ಮಾಡ್ತಾರೆ. ಸೊ ಅದನ್ನು ಅಷ್ಟೇ ಅರಿಯೋ ಕಲ್ಲಲ್ಲೇ ರುಬ್ಬೇಕು. ಹಾಗಂತ ನಾವು ಚಿಕ್ಕೋರಿರ್ಬೇಕಾದ್ರೆ ಇದೇ ಮನೆಯಲ್ಲಿ 3 ಫ್ಯಾಮಿಲಿ ಜೊತೆಗೆ ಇದ್ವಿ. ಅದ್ರ ಜೊತೆಗೆ ಅಜ್ಜ ಅಜ್ಜಿನೂ ಇದ್ರು. ಎಲ್ಲಾರು ಜೊತೆಗೆ ತುಂಬು ಸಂಸಾರ ತುಂಬಾನೇ ಚೆನ್ನಾಗಿತ್ತು. ಇನ್ನು ಒಳಗಡೆ ಅಡ್ಗೆನೆಲ್ಲ ಹೆಂಗಸರು ನೋಡ್ಕೋತಾ ಇದ್ರೆ, ಹೊರಗಡೆ ಕೆಲ್ಸನೆಲ್ಲ ಗಂಡಸರು ಮಾಡ್ತಾ ಇದ್ರು. ಫ್ಯಾಮಿಲಿಲಿರೋ ಮಕ್ಳಿಗಂತೂ ಒಂಥರ ಖುಷಿ. ಅವನು ಸೇರ್ಕೊಂಡು ಏನಾದ್ರೂ ಒಂದ್ ಕೆಲ್ಸ ಮಾಡ್ತಾ ಇದ್ರು. ಇನ್ನ ಅನ್ನಕ್ಕಂತೂ ನಮ್ಮ ಮಂಗಳೂರು ಕಡೆ ಫೇಮಸ್ ಆಗಿರೋ ಕುಚ್ಚಲಕ್ಕಿ ಗೊತ್ತಲ್ಲ, ಸೊ ಅದನ್ನೇ ಯೂಸ್ ಮಾಡ್ತಾರೆ. ಇನ್ನು ಗಂಡಸರು ನೀಟಾಗಿ ಕ್ಲೀನ್ ಮಾಡಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಆಂಟಿನೇ ಕ್ಲೀನ್ ಆಗಿ ತೊಳ್ಕೊಡ್ತಾ ಇದ್ರು. 2 ಕಲ್ಲಾಕಿ ಹಾಗೆ ಒಲೆ ಮಾಡ್ಕೊಂಡು ಅಲ್ಲೇ ಅನ್ನನ ಬೇಯಿಸ್ಕೊಂಡ್ರು. ಇನ್ನು ನನ್ ಚಿಕ್ಕಪ್ಪ ಭಾವಂದ್ರೆಲ್ಲ ಪಾಪ ಅವ್ರ ಕೆಲ್ಸ ಮಾಡ್ಕೊಂಡು ಅದ್ರ ಮಧ್ಯೆ ನನಗೆ ರೇಗಿಸ್ತಾ ಕೂತಿದ್ರು. ಇನ್ನ ನಮ್ ದೊಡ್ಡ ಮನೇಲಿರೋ ಬಾವಿ ಅಂತೂ ಹಳೆ ಕಾಲದ ಬಾವಿ. ನಾವು ಹುಟ್ಟಾಗಿಂದ ನೀರ್ ಕುಡ್ದಿರೋ ಬಾವಿ ಇದು. ನಮ್ ತೋಟದ ಮನೆಯಲ್ಲಂತೂ ಎಲ್ಲ ಕಡೆ ಜಾಗ ಇದೆ. ಎಲ್ಲಾರು ಸೇರ್ಕೊಂಡು ಒಂದೊಂದು ಕೆಲಸ ನಾವು ಒಂದೊಂದ್ ಕಡೆಯಿಂದ ಮಾಡ್ತಾ ಕೂತಿದ್ರು. ವಿಕ್ಯಣ್ಣಂಗಂತೂ ಎಲ್ಲೋದ್ರೂ ಇದೊಂದೇ ಕೆಲಸ. ಎಲ್ಲಾರು ಯಾವ್ದೇ ಕೆಲಸ ಮಾಡ್ಲಿ ನಮ್ ವಿಕ್ಯಣ್ಣ ಅಂತೂ ಇದೊಂದೇ ಕೆಲಸ ಮಾಡೋದು. ಯಾಕಂದ್ರೆ ನಮ್ಮಮ್ಮನ ಫ್ಯಾಮಿಲಿಲಾಗ್ಲಿ ಇಲ್ಲಾಗ್ಲಿ ಈ ಕೆಲಸ ಮಾಡಿ ಮಾಡಿ ರೂಢಿಯಾಗಿ ಹೋಗಿದೆ ಅವ್ರಿಗೆ. ಪಾಪ ಇಲ್ಲಿ ಬಂದಿರೋರ್ ಎಲ್ಲ ನೆಂಟ್ರೆ ಆದ್ರೂನು ಎಲ್ಲಾರು ಕೆಲಸ ಮಾಡ್ತಾ ಇದ್ರು. ಯಾಕಂದ್ರೆ ಕೆಲ್ಸಗಳು ಬೇಗ ಬೇಗ ಮುಗ್ದ ನಮಿಗೂ ಸ್ವಲ್ಪ ಆರಾಮಾಗುತ್ತಲ್ಲ, ಸೊ ಹಾಗಾಗಿ ಬೇಗ ಬೇಗ ಮುಗಿಸ್ತಾ ಇದ್ರು. ಇನ್ನು ನಮ್ಮ ಫ್ಯಾಮಿಲಿಲಿ ನಮ್ಮ ಅಪ್ಪನೇ ದೊಡ್ಡವರಾಗಿರೋದ್ರಿಂದ ಇಲ್ಲಿ ಎಡೆ ಇಡೋದಾಗ್ಲಿ ದೈವದ ಕಾರ್ಯ ಆಗ್ಲಿ ಎಲ್ಲಾನು ನಮ್ಮ ಅಪ್ಪನೇ ಮಾಡ್ತಾರೆ. ಈ ಟೈಮಲ್ಲಂತೂ ನಮ್ಮಪ್ಪ ಸ್ವಲ್ಪ ಸೈಲೆಂಟ್ ಆಗಿ ತಲೆ ಕೆಡಿಸ್ಕೊಂಡು ಓಡಾಡ್ತಿರ್ತಾರೆ. ಅಂದ್ರೆ ನಮ್ಮನೇಲಿರೋ 4 ದೈವಗಳಿಗೆ 4 ತರದಾಗ್ಬೇಕಲ್ಲ, ಸೊ ಹಾಗಾಗಿ ಅವರೇ ಎಲ್ಲ ನೋಡ್ಕೋತಾರೆ. ಯಾಕಂದ್ರೆ ದೈವ ದೇವರಿಗೆ ಎಡೆ ಇಡೋದು ಅಂದ್ರೆ ಸುಮ್ನೆ ಅಲ್ಲ, ಯಾವ್ದನ್ನು ಮರಿಯಂಗಿಲ್ಲ, ನೆನ್ಪಿಡ್ಕೊಂಡು ಎಲ್ಲಾನು ಮಾಡ್ಬೇಕಾಗತ್ತೆ. ಹೆಚ್ಚಾಗಿ ದೈವಗಳಿಗೆ ಅಡ್ಗೆ ಮಾಡ್ಬೇಕಾದ್ರೆ ಮಣ್ಣಿನ ಪಾತ್ರೆನ ಜಾಸ್ತಿ ಯೂಸ್ ಮಾಡ್ತಾರೆ. ಅದು ಅವತ್ತಿನ ದಿವಸ ಯೂಸ್ ಆದ ನಂತರ ಅದನ್ನ ಮತ್ತೆ ಯೂಸ್ ಮಾಡೋದು ಮುಂದಿನ ವರ್ಷಕ್ಕೆನೆ. ಯಾಕಂದ್ರೆ ಅದ್ರಲ್ಲಿ ಏನು ಭಿನ್ನ ಆಗಬಾರ್ದು ಅಂತ ಒಂದು ಉದ್ದೇಶ. ಮನೆ ಒಳಗಡೆ ಜಾಸ್ತಿ ಹೆಂಗಸರಿರೋದ್ರಿಂದ ಒಂದೊಂದ್ ಕೆಲಸ ಮುಗ್ದಿದ್ದಾಗೆ ಅಲ್ಲಲ್ಲೇ ಕ್ಲೀನ್ ಮಾಡ್ಕೋತೀವಿ. ಈ ಕೋಳಿ ಹರಕೆನ ನಾವು 2:30-3 ಗಂಟೆ ಒಳಗಡೆ ಕೊಟ್ಟು 5 ಗಂಟೆ ಅಷ್ಟೊತ್ತಿಗೆ ಅಡ್ಗೆನೆಲ್ಲ ಮುಗಿಸ್ಕೋತೀವಿ. ಇರ್ತದಂತೆ ಬೇಲ ಅಂತ ನೋಡ್ದು ಹಾ ಅವೇ ಇರ್ಕೋರ್ನ ಚಕ್ಕುಲಿ ಬ್ರ ಎಂಕ್ಲಿಗೆ ಜನ ಚಕ್ಕುಲಿ ಹಾ ಈ ಅಡಿಗೆಗೆ ಖಾರ ರುಬ್ಬೋದು ಎಲ್ಲ ಹೆಂಗಸರು ಮಾಡಿದ್ರೆ ಅಡಿಗೆನ ಮೇನ್ ಆಗಿ ಮಾಡೋದು ಗಂಡಸ್ರೆ. ನಮ್ಮ ಫ್ಯಾಮಿಲಿಲಿ ಗಂಡಸ್ರಿಗಂತೂ ಎಲ್ಲಾರ್ಗೂ ಅಡಿಗೆ ಬರುತ್ತೆ. ಸೊ ಹಾಗಾಗಿ ಒಬ್ರಿಗಿಂತ ಒಬ್ರು ಚೆನ್ನಾಗಿ ಅಡಿಗೆ ಮಾಡ್ತಾರೆ. ಇನ್ನು ಅಡಿಗೆ ಎಲ್ಲ ಮುಗಿಸ್ತಾ ಬಂದಾಗೆ ಹಾಗೆ ಒಂದೊಂದೇ ಪಾತ್ರೆನೂ ತೊಳ್ದಿಡ್ತಾರೆ. ಯಾವ ಕೆಲ್ಸನಾದ್ರೂ ಸರಿ ಅವ್ರು ಮಾಡ್ಲಿ ಇವ್ರು ಮಾಡ್ಲಿ ಅಂತ ಕೂರೋದೇ ಇಲ್ಲ. ಕಣ್ಣಿಗೆ ಕಾಣಿಸಿರೋ ಕೆಲ್ಸನ ಮಾಡಿ ಮುಗಿಸ್ತಿರ್ತಾರೆ.
ಇನ್ನು ಆಲ್ರೆಡಿ ಅನ್ನನೂ ರೆಡಿ ಆಗಿತ್ತು. 5 ಗಂಟೆ ಅಷ್ಟೊತ್ತಿಗೆ ಎಲ್ಲ ಕೆಲಸನ ಮುಗಿಸ್ಕೊಂಡು ಎಲ್ಲರೂ ಹೊರಗಡೆ ಹಾಗೆ ರಿಲ್ಯಾಕ್ಸ್ ಆಗ್ತಾ ಇದ್ರು. ಮಕ್ಳೆಲ್ಲ ಒಂದ್ ಕಡೆ ಆದ್ರೆ ದೊಡ್ಡವರೆಲ್ಲ ಇನ್ನೊಂದ್ ಕಡೆ ಕೂತ್ಕೊಂಡಿದ್ರು. ಇನ್ನ ಸುಮ್ನೆ ಯಾಕೆ ಕೂರೋದು ಅಂತ ಮಕ್ಳಿಗೊಂದ್ ಗೇಮ್ ಆಟಾಡ್ಸಿದ್ರು. ಮಕ್ಳು ಆಟ ಆಡ್ತಿರೋದನ್ನ ನೋಡಿ ದೊಡ್ಡವರಿಗೆಲ್ಲ ಏನು ಆಸೆ ಆಯಿತೋ ಏನು, ನಾವು ಚಿಕ್ಕ ಮಕ್ಳಂತೆ ಏನಾದರೂ ಆಟ ಆಡೋಣ ಅಂತ ಎಲ್ಲರೂ ಒಬ್ಬೊಬ್ಬರನ್ನೇ ಕರ್ಕೊಂಡು ಏನೋ ಒಂದು ಗೇಮಿಗೆ ಅಂತ ಹೊರಟ್ರು. ಇವರೆಲ್ಲ ಏನೋ ಆಟ ಆಡ್ತಾರೆ ಅಂತ ಅನ್ಕೊಂಡ್ರೆ ಏನು ಆಟ ಆಡ್ತಿದ್ದಾರೆ ಅಂತ ನೀವೇ ನೋಡಿ. ಇವೆಲ್ಲ ಆದ್ಮೇಲೆ ದೈವ ದೇವರಿಗೆ ಅಲಂಕಾರನೂ ಮುಗ್ದಿತ್ತು. ಇನ್ನೇನು 5 ಗಂಟೆ ಕಳೀತಾ ಬಂದಾಗೆ ಹಿರಿಯರೆಲ್ಲ ಸೇರ್ಕೊಂಡು ದೈವ ದೇವರಿಗೆ ಎಡೆ ಇಡಕ್ಕೆ ಅಂತ ಹೊರಟ್ರು. ನಮ್ ತುಳುನಾಡಲ್ಲಿ ಮೊದ್ಲಿಗೆ ಕತ್ಲಾಗಕ್ಕಿಂತ ಫಸ್ಟ್ ಎಡೆ ಇಡೋದು ಗುಳಿಗ ದೈವಕ್ಕೆ. ಈ ಗುಳಿಗ ದೈವಕ್ಕೆ ಮನೆಯಿಂದ ಆಚೆಗೆ ತೋಟದತ್ರ ಒಂದ್ ಕಟ್ಟೆನ ಕಟ್ಟಿದ್ದಾರೆ. ಸೊ ಹಾಗಾಗಿ ಅಲ್ಲೇ ಎಡೆನ ಇಡ್ತಾರೆ. ಗುಳಿಗ ದೈವದ ಕಟ್ಟೆ ಹತ್ರ ಹೆಂಗಸರು ಹೋಗಂಗಿಲ್ಲ, ಎಲ್ಲ ಗಂಡಸ್ರೇ ಮಾಡ್ತಾರೆ. ಇನ್ನ ಅಲ್ಲಿ ಎಡೆ ಇಟ್ಟಿದ್ದೆಲ್ಲ ಆದ್ಮೇಲೆ ಎಡೆ ಇಟ್ಟಿರೋ ಪ್ರಸಾದನೆಲ್ಲ ಮನೆ ಒಳಗಡೆ ತರ್ತಾರೆ. ಅದಾದ್ಮೇಲೆ ನಮ್ ಹೆಂಗಸ್ರ ರಸಮಂಜರಿ ಕಾರ್ಯಕ್ರಮ. ನೀನು ಒಂದಾದ ಮೇಲೆ ದಾರಿ ಕಾಣದಾಗಿದೆ ಬೆಳಕ ತೋರು ನಡೆಸುವ ಯೋಗಿವರಿಯನೇ ದಾರಿ ಕಾಣದಾಗಿದೆ ಮರವೆಲ್ಲೋ ಕೋಗಿಲೆಯಲ್ಲೋ ಪ್ರೇಮ ಅನುಬಂಧದ ನಾನೆಂದು ಕೇಳ್ವೆನು ನೀನೇ ನಮಗೆಲ್ಲ ನೀನೇ, ಮಾತು ನೀನೇ, ಮನಸ್ಸೆಲ್ಲ ನೀನೇ, ನಿನ್ನೆ ತುಂಬಾ ಬೇಗ ಬೇಗ ಆಡುವ ಕೇಳುವ ವಂದೇ ಮಾತರಂ ಸುಜಲ ಮಲಯಜ ಶೀತಲ ಮಾಮಾ ಲಾಲಿ ಲಾಲಿ
ಬಿಸಿಲಿಟ್ಟು ತುಲೆ ಅಮ್ಮನ ಬಾಳಿನ ನೆಮ್ಮದಿಗೆ ಕಂಡ ನೀನೆ ಆಧಾರ ಅವನ ಮನೆಗೆ ರಾತ್ರಿಯಾಗಿತ್ತು ತುತ್ತುವನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ ಎರಡು ಕಡಲ ದಾಟಿ ಬಂದ ನನ್ನ ಹೃದಯದ ಕಣ್ಣಿನಲ್ಲಿ ರಾಮನಾಮ ತುಂಬಿಕೊಂಡು ರಾಮನನ್ನೇ ನಂಬಿಕೊಂಡ टाइम तुम्हें पता ना अरे रे ಈ ಫಂಕ್ಷನ್ ಟೈಮಲ್ಲಿ ಮಕ್ಕಳು ಜಾಸ್ತಿ ಬರ್ತಾರಲ್ಲ, ಸೊ ಹಾಗಾಗಿ ಒಂದು ಸ್ಪೀಕರ್ ಇದ್ರೆ ಚಂದ, ಅವ್ರನ್ನ ಈ ತರ ಆಟ ಆಡಿಸ್ಕೊಂಡು ಕೂರ್ಬೋದು. ಸುಮ್ನೆ ಕೂತಿರ್ಬೇಕಾದ್ರೆ ಮಕ್ಕಳನ್ನೆಲ್ಲ ಈ ತರ ಆಟ ಆಡ್ಸೋದ್ರಿಂದ ಅವ್ರಿಗೂ ಒಂಥರ ಖುಷಿ ಬರುತ್ತೆ. ನೋಡೋ ನಮಿಗೂನು ಅದಕ್ಕಿಂತ ಜಾಸ್ತಿ ಖುಷಿ ಆಗುತ್ತೆ. ಬೇಗ ಬೇಗ ಅಡಿಗೆ ಮುಗಿಸಿರೋದ್ರಿಂದ ಎಡೆ ಇಡೋಕೆ 8 ಗಂಟೆವರೆಗೂ ಟೈಮ್ ಇರುತ್ತೆ. ಅಷ್ಟರಲ್ಲಿ ಏನಾದರೂ ಬೋರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಆಕ್ಟಿವಿಟೀಸ್ನ ಮಾಡಿಸಿದ್ರೆ ಮಕ್ಕಳಿಗಂತೂ ತುಂಬಾನೇ ಖುಷಿ ಆಗುತ್ತೆ. ಇನ್ನು ಮಕ್ಕಳು ಡ್ಯಾನ್ಸು ಆಟ ಎಲ್ಲ ನೋಡ್ತಾ ನೋಡ್ತಾ ಟೈಮ್ ಆಗಿದೆ ಗೊತ್ತಿಲ್ಲ. ಮಕ್ಕಳೆಲ್ಲ ಆಟ ಆಡ್ತಿದ್ದಂಗೆ ಒಳಗಡೆ ಎಡೆ ಇಡೋಕೆ ಕರೆದೇ ಬಿಟ್ರು. ಈ ಹೆಂಚಿನ ಕಷ್ಟಪಟ್ಟಲ್ಲಿ ಗೊತ್ತಾಯ್ತಲ್ಲ, ಈ ಒಂದು ಕುಟುಂಬ ಪಾಡ್ಕೊಡ್ದು ಹೆಂಚಿನ ಕಷ್ಟವತ್ತರಲ್ಲ ಐದು ಪರಿಹಾರ ಮಾಡ್ಕೊಡ್ದು. ಈ ಒಂದು ಕುಟುಂಬ ಪಾಡ್ಕೊಂಡು ಸಂತೋಷವನ್ನು ಮನಸ್ಪೂರ್ಣ ಪ್ರಾರ್ಥನೆ. ಇನ್ನು ಯಾವುದೇ ಫಂಕ್ಷನ್ ಇರಲಿ ಲಾಸ್ಟಲ್ಲಿ ಊಟ ತಾನೇ ಮುಖ್ಯ. ಸೊ ಅದೇ ಇಲ್ಲಿ ನಡೀತಾ ಇದೆ. ಬಂದಿರೋರೆಲ್ಲರೂ ದೈವತ್ ಪ್ರಸಾದ ಅಂತ ಹೇಳಿ ಎಲ್ಲರೂ ಊಟ ಮಾಡ್ತಾ ಇದ್ರು. ಒಂದೊಂದು ಲೇರ್ ಪೂರ ಗೈಸ್ ಪೂರ ಒಂದೊಂದು ಲೇರ್ ಬೇರೆ ಎರಡನೇ ಸಲ ಒಂದೊಂದು ಲೇರ್. ದಿಸ್ ಇಸ್ ಸೆಕೆಂಡ್ ಟೈಮ್. ಚಿಕನ್ ನಾಟಿ ಕೋಳಿ ಭೂತದು ನಾಟಿ ಕೋಳಿಯ ಈ ಫ್ಯಾಮಿಲಿಲಿ ಫನ್ ಎಲಿಮೆಂಟ್ ಅಂತೂ ಇದ್ದೇ ಇರುತ್ತಲ್ಲ. ಸೊ ಹಾಗಾಗಿ ನಮ್ಮ ಫ್ಯಾಮಿಲಿಲೂ ಈ ತರ ಮಾತುಕತೆ ನಡೆಯುತ್ತೆ. ಹರಟೆ ಮಾತುಕತೆ ಜೊತೆಗೆ ದಿನ ಪೂರ್ತಿ ಅಂತೂ ತುಂಬಾನೇ ಚೆನ್ನಾಗಿತ್ತು. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತಿದ್ದೀನಿ. ಥ್ಯಾಂಕ್ ಯು.